ಹಲೋ ಹಬಿ ಎಲ್ಲಿದ್ದೀರಾ? ಇದಪ್ಪ ಪುಣ್ಯ ಅಂದ್ರೆ ನಿಮ್ಮ ಧ್ವನಿ ಕೇಳಿ ಪುಳಕಿತನಾಗಿ ಉಳ್ಳಂಗಾಯಿ ಉಂಡೆ ತಿಂದಂಗಾಯ್ತು. ಏನ್ ಸಮಾಚಾರ? ಹಬಿ ಡಿಯರ್, ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತಲ್ಲ. ನನಗೂ ಸರಿ, ನಿಮ್ಮ ಹತ್ರ ತುಂಬಾ ಅರ್ಜೆಂಟಾಗಿ ಮಾತಾಡೋದಿದೆ. ಚಾಪೆ ರೆಡಿ ಮಾಡಿಡಿ, ಫಾಸ್ಟ್ ಆಗಿ ಬ್ರೇಕ್ ಇಲ್ಲದ ಬೈಕ್ ತರ ಮನೆಗೆ ಬಂದ್ಬಿಡ್ತೀನಿ. ಹಬಿ, ಅದು ಖರ್ಚಿಗೆ ದುಡ್ಡು ತಗೊಂಡು ಬರ್ತಾ ಇದ್ದೀರಾ ತಾನೆ? ದುಡ್ಡು ಈಗಿಲ್ಲ, ನೆಕ್ಸ್ಟ್ ವೀಕ್ ಸಿಗುತ್ತೆ. ಹಾಗಾದ್ರೆ ನೀವು ಬ್ರೇಕ್ ಇಲ್ದಿರೋ ಬೈಕ್ ತರ ಅರ್ಜೆಂಟಾಗಿ ಬರೋದು ಬೇಕಾಗಿಲ್ಲ. ಪಂಚರ್ ಆಗಿರೋ ಲಾರಿ ತರ ಲೇಟ್ ಆಗಿ ಸಂಜೆನೆ ಬನ್ನಿ. ಚಪ್ನೆ ಹಾಕೊಂಡು ಬಂದ್ಬಿಡ್ತೀನಿ. Keep the phone down. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವೇನಃ ವಾವ್, ವಂಡರ್ಫುಲ್, ಮಾರ್ವಲಸ್, ಬ್ರಿಲಿಯಂಟ್. ಇದೇ ಸರ್ ಅಲ್ಲಾಡೋ ಡ್ಯಾನ್ಸು. ಬೆಟ್ಟಿ ಸಿಗಿ ಅಲ್ಲಾಡೋದು. ಏನ್ ಹೇಳ್ತಾ ಇದ್ದೀರಾ ಸರ್? ಈ ಡ್ಯಾನ್ಸ್ಗೆ ಅಲ್ಲಾಡೋ ಡ್ಯಾನ್ಸ್ ಅಂತ ಹೇಳ್ತಾರೆ. ಅದು ಒಂದಿದೆಯಾ? ಇದೇ ಸರ್, ಈ ತರ ಡ್ಯಾನ್ಸ್ ಅಲ್ಲಿ 3 ತರ ಇದೆ. ಒಂದು ಅಲ್ಲಾಡೋ ಡ್ಯಾನ್ಸ್, ಇನ್ನೊಂದು ವಾಲಾಡೋ ಡ್ಯಾನ್ಸ್, ತೇಲಾಡೋ ಡ್ಯಾನ್ಸ್ ಸರ್. ಇದರಲ್ಲಿ ನಿಮ್ದು ಅಲ್ಲಾಡೋ ಡ್ಯಾನ್ಸ್ ಸರ್. ಸುಸ್ತಾಗಿ ನಡ್ಕೊಂಡು ಬರ್ತಾ ಇದ್ರೆ ಡ್ಯಾನ್ಸು ಅಂತ ಹೆಸರಿಟ್ಟಿದ್ರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಈವೆಂಟ್ ಮ್ಯಾನೇಜರ್ ತಯ್ಯ ತಕ್ಕ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ನ ಅರೇಂಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವೇ ಕುಟುಂಬಗಳು ಮಾತ್ರ ಭಾಗವಹಿಸ್ತಾ ಇದೆ. ಸೋಲೋ ಡ್ಯಾನ್ಸಾ? ಸೋಲೋ ಡ್ಯಾನ್ಸ್ ಅಲ್ಲ ಸರ್, ಗೆಲ್ಲೋ ಡ್ಯಾನ್ಸು. ನೀವು ಜೋಡಿಯಾಗಿ ಭಾಗವಹಿಸಬೇಕು. ನಿಮ್ಮ ಡ್ಯಾನ್ಸ್ ಪ್ರತಿಭೆ ನಾಳೆ ತೋರಿಸಬಹುದು. ಈ ಅಲ್ಲಾಡೋ ಡ್ಯಾನ್ಸು, ವಾಲಾಡೋ ಡ್ಯಾನ್ಸ್ ಇದೆಯಲ್ಲ, ಅದು ಆಫ್ರಿಕನ್ಸ್ ಮಾತ್ರ ಮಾಡ್ತಾ ಇದ್ರು. ಈಗ ನಾನು ಜೋಡಿ ಡ್ಯಾನ್ಸ್ ಮಾಡೋದ್ರಿಂದ ಏನ್ ಲಾಭ ಇದೆ? ಈ ಡ್ಯಾನ್ಸ್ ಮಾಡೋದ್ರಿಂದ ಬಾಡಿ ಫಿಟ್ ಆಗಿರುತ್ತೆ, ಕುತ್ತಿಗೆ ನೋವು ಬರೋದಿಲ್ಲ, ಸೊಂಟ ನೋವು ಬರೋದಿಲ್ಲ, ಮುಖದಲ್ಲಿ ತೇಜಸ್ಸು ಎದ್ದು ಕಾಣುತ್ತೆ. ಹಾಗೇನೆ ನೆಗಡಿ, ಕೆಮ್ಮು, ಶೀತ, ವಾತ, ಪಿತ್ತ ಎಲ್ಲ ಕ್ಯಾಕ್ಟಸ್ ಹೊರಟೋಗುತ್ತೆ ಸರ್. ಅದಕ್ಕೆಲ್ಲ ಡಾಕ್ಟರ್ ಇದ್ದಾರೆ, ನಾವ್ ಯಾಕೆ ಡ್ಯಾನ್ಸ್ ಮಾಡ್ಬೇಕು? ಇದರಿಂದ ನಮ್ಮ ಸಂಸಾರ ಸರಿ ಹೋಗುತ್ತಾ? ನನ್ನ ಮಾತು ನನ್ನ ಹೆಂಡತಿ ಕೇಳ್ತಾರ? ನಾ ಹೇಳಿದ್ದಕ್ಕೆಲ್ಲ ನನ್ನ ಹೆಂಡತಿ ಒಪ್ತಾರ? ಡ್ಯಾನ್ಸ್ ಕಾನ್ಸೆಪ್ಟೇ ಅದು ಸರ್. ಗಂಡ ಹೆಂಡತಿ ಕಪಲ್ ಡ್ಯಾನ್ಸ್. ಗಂಡ ಹೆಂಡತಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಲವ್ ಡೆವಲಪ್ ಆಗುತ್ತೆ ಸರ್. ನನ್ನ ಹೆಂಡತಿ ನನ್ನ ಲವ್ ಮಾಡ್ತಾರ ಸರ್. ಈ ಕಪಲ್ ಡ್ಯಾನ್ಸ್ ಉದ್ದೇಶನೇ ಅದು ಸರ್. ಈ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಎಲ್ಲೂ ಡ್ಯಾನ್ಸ್ ಮಾಡೋದಿಲ್ಲ. ಆಮೇಲೆ ಕೈ ಹಿಡ್ಕೊಂಡಿರ್ತಾರೆ, ಆಮೇಲೆ ಕೈ ಟಚ್ ಮಾಡಿರಲ್ಲ. ಆ ಕೈಗಳನ್ನ ಜೋಡಿಸೋದು ನಾವೇ ಸರ್. ಟಚಿಂಗು 2 marks, ಟಬ್ಬಿಂಗು 2.5 marks. ಅಪ್ಲಿಕೇಶನ್ ಕೊಡಿ, ಫಿಲಪ್ ಮಾಡ್ಬಿಡ್ತೀನಿ. ಮತ್ತೆ ಕಡ ಬನ್ನಿ ನನ್ನ ಜೊತೆ. Come on, man. ದೊಡ್ಡ ಮನಿ ಮನಿ ದೊಡ್ಡ ಮನಿ ಮನಿ ನಿಮಗು ನಿಮಗು ನಿನಗು ಲೇ ಚಂಪಾ, ನಿನಗು ನನಗೂ. ಅದೇನು ಹೇಳ್ತಿದ್ರು ಸ್ವಲ್ಪ ವಿವರಿಸಿ ಹೇಳ್ತೀರಾ? ಜಾಸ್ತಿ ಉಪ್ಪು ತಿದ್ಮೇಲೆ ತಲೆನೇ ಓಡ್ತಾ ಇಲ್ಲ. ಡ್ಯಾನ್ಸ್ ಪ್ರೋಗ್ರಾಮ್ ತಯ್ಯ ತಕ್ಕ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಇಡೀ ಕುಟುಂಬದವರು ಜೋಡಿಯಾಗಿ ಡ್ಯಾನ್ಸ್ ಮಾಡಬೇಕು. ಗೆದ್ರೆ ಭಾರಿ ಬಹುಮಾನ. ಇಡೀ ಕುಟುಂಬದವರ? ನೀವು ನನ್ನ ಜೊತೆ ಕುಣಿಬೇಕು. ನಾನು ಒಪ್ಪಿಗೆ ಕೊಟ್ಟು ಬಂದಿದ್ದೀನಪ್ಪ. ಯಾರನ್ನ ಕೇಳಿ ಒಪ್ಪಿಗೆ ಕೊಟ್ರಿ? ಅಕಸ್ಮಾತ್ ನಾನು ಡ್ಯಾನ್ಸ್ ಮಾಡಿದೆ ಅಂತಾನೆ ಇಟ್ಕೊಳ್ಳಿ, ನಾನು ಡ್ಯಾನ್ಸ್ ನೋಡಿ ಆ ಕಾಮೇಶ್ವರಿ ನಗಲ್ವೇನ್ರಿ? ನಾನು ಡ್ಯಾನ್ಸ್ ಮಾಡಲ್ಲ. ಪಾಂಡ್ರಂಗ, ನಂಗೆ ಈಗಾಗಲೇ ಕೀಲು ನೋವು ಶುರುವಾಗಿದೆ ಕಣ. ನಾನು ಏನೋ ಕಮ್ಮಿದೆ. ನಾನು ತಕ ತಕ ಅಂತ ಕುಣಿದ್ರೆ ನೋಡೋರು ಪಕ್ಕ ಅಂತ ನಗಲ್ವೇನ? ನಾನ್ ಕುಣಿಯಲ್ಲಪ್ಪ. ಪರ್ಮಿಷನ್ ಅಂತ ನಾನು ಕುಣಿಯಕ್ಕಾಗಲ್ಲ. ಡ್ಯಾನ್ಸ್ ಕಾಂಪಿಟೇಷನ್ಗೆ ಎಕ್ಸ್ ಅಂತ ಒಪ್ಪಿಗೆ ಕೊಟ್ಟು ಬಂದಿರುವಾಗ ನೀವೆಲ್ಲ ಕುಣಿಯಲ್ಲ ಅಂದ್ರೆ ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ನೆಗೆದು ಬಿದ್ದು ಹೋಗಲ್ವಾ? ಏನು ಯಜಮಾನ್ರೆ, ಯಾರು ಕುಣಿಲಿ ಬಿಡ್ಲಿ, ನಾನಂತೂ ನಿಮ್ ಜೊತೆ ಕುಣಿತೀನಿ. ಆ ಡ್ಯಾನ್ಸ್ ಕಾಂಪಿಟೇಷನ್ಗೆ ನಮ್ಮ ಮನೆಯಿಂದ ಹಾಗೆ ಒಬ್ಬರೇ ಹೋಗ್ಕೊಡಿ. ಅತ್ತೆ, ಈಗ ಈ ಕುಟುಂಬಕ್ಕೆ ನೀವೇ ಮುಖ್ಯಸ್ಥರು. ಗಣಪತಿ ವಂಶದಲ್ಲಿ ಬರೀ ಯುದ್ಧ ಮಾಡೋರು ಅಷ್ಟೇ ಅಲ್ಲ, ಡ್ಯಾನ್ಸ್ ಮಾಡೋ ಕಲಾವಿದರು ಇದ್ದಾರೆ ಅಂತ ಗೊತ್ತಾದ್ರೆ ಜನರು ಖುಷಿ ಪಡ್ತಾರೆ. ನೀವು ಡ್ಯಾನ್ಸ್ ಮಾಡಬೇಕು, ಆಗ ನಿಮ್ ಸೊಸೆಗೆ ಅವಮಾನ ಆಗುತ್ತೆ. ಅದನ್ನೇ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಸೊಸೆಗೆ ಏನು ಬರಲ್ಲ ಅಂತ ಜನ ಆಡ್ಕೊಂಡು ಪಕ್ಕ ಪಕ್ಕ ಅಂತ ನಗ್ತಾರೆ. ಈ ವಿಷಯ ತಗೊಳ್ಳಿಲ್ಲ ಇಲ್ವಲ್ಲಿ? ನೀನ್ ಹೇಳೋದೇ ಸರಿ. ಯಾರೇನಾದ್ರು ಅನ್ಕೊಳ್ಳಿ, ನಾನು ಅಂತ ಕುಣಿತೀನಿ. ಜಾಜಿಯವರೇ, ಆಗಿದೆ.
ಮೈ ಗಾಡ್ ಅತ್ತೆ, ನೀವು ಈ ವಯಸ್ಸಿನಲ್ಲೂ ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸ್ವಲ್ಪನೂ ಟಯರ್ಡ್ ಆಗ್ಲಿಲ್ವಾ? ಐ ಮೀನ್ ಸುಸ್ತಾಗ್ಲಿಲ್ವಾ? ನಾನ್ ಡ್ಯಾನ್ಸ್ ಮಾಡೋದು ನೋಡೋರಿಗೆ ಸುಸ್ತಾಗ್ಬಿಡ್ಬೇಕಷ್ಟೇ. ಹೇಗಿತ್ತು ನನ್ನ ಡ್ಯಾನ್ಸು? ತಾಯಿ ಸಮಾನರಾದ ಸೀತಮ್ಮನವ್ರೆ, ಹಳೇ ಕಾಲದ ಹಾಡು ಈಗ ಹಿಟ್ಟಲ್ಲ. ಹೊಸತನ ಬೇಕು, ಹೊಸತನ. ಆ ಕಾಲದಿಂದ ಈ ಕಾಲದವರೆಗೂ ನೀನು ಯಾವುದೇ ಹಾಡು ಹಾಕಿದ್ರು ಅದಕ್ಕೆ ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಅಂತ ಕುಣಿಯೋದಕ್ಕೆ ನಾನು ರೆಡಿ ಅಂತ ತೋರ್ಸೋಕೆ ಇದೊಂದು ಸ್ಯಾಂಪಲ್. ತಯ್ಯ ತಕ್ಕ ಅಂತ ಕುಣಿಯೋ ಸ್ಪರ್ಧೆಗೆ ನಾನು ಬರ್ತೀನಿ ಅಂತ ಹೇಳಿದೆ. ಜಿಜ್ಞಾಸೆ ಏನಾದ್ರು ಕೇಳಿದ್ರೆ ಏನು ಹೇಳೋದು? ಹೇಳೋ, ನಮ್ಮಲ್ಲಿ ಇರೋರು ಯಾರಿಗೂ ಕುಣಿಯೋಕ್ ಬರಲ್ಲ, ಅವ್ರಿಗೆಲ್ಲ ದಂಡ ಪಿಂಡಿಗಳು ಸೊಸಲ ಸಸಿ ನಮ್ಮ ಅಂತ ಬರುತ್ತೆ. ಅದರಲ್ಲೂ ಈ ಜಾಜಿ ಪದ್ದು ಬಿಟ್ಲ ಈ ಹೆಸರು ಹೇಳು. ಮರ್ಯಾದೆ ಎಲ್ಲ ಬಿಟ್ಬಿಡ ಅಂತ ಹೋಗ್ಬಿಡ್ಲಿ. ಈ ವರ್ಷ ಬಹುಮಾನದ ಮೊತ್ತ ಕೇಳಿದ್ರೆ ನೀವು ಆಶ್ಚರ್ಯದಿಂದ ಬಿದ್ದು ಸೊತ್ತಾಗ್ಬಿಡ್ತೀರಾ. ನಾನು ಕೇಳಲ್ಲ ಬಿಡಿ. ನೀವು ಕೇಳದೆ ಇದ್ರು ನಾನು ಹೇಳಲೇಬೇಕಲ್ಲ. ಎಷ್ಟು ಗೊತ್ತಾ? ಎಷ್ಟು? 5 ಲಕ್ಷ. 5 ಲಕ್ಷನಾ? ತಡ್ಕೊಳ್ಳಿ, ಅದು ಒಂದು ಕಾಲಕ್ಕೆ ಮಾತ್ರ. ನಿಮ್ಗೆ ಎಷ್ಟು ಕಾಲಿದೆ? 2. ಹಾಗಾದ್ರೆ 10 ಲಕ್ಷ. ಏನು ಯಜಮಾನ್ರೆ, ದುಡ್ಡು ಕೈಗೆ ಬರೋದಕ್ಕೆ ಮುಂಚೆನೆ ಮೂರ್ಛೆ ಹೋಗ್ಬಿಟ್ರಲ್ಲ, ಆಮೇಲೆ ಆಸ್ಪತ್ರೆಗೆ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. ನನಗೇನು ಆಗಿಲ್ಲ, ನನಗೇನು ಆಗಿಲ್ಲ. ನಲಿ ಏನೇ ಆಗಲಿ. ಯಾಕೆ ಸರ್? 10 ಲಕ್ಷ ಸಾಕಾಗಲ್ವಾ? ನಮ್ಮ ಮನೆಯಲ್ಲಿ ಕುಣಿಯೋರು 3 ಜನ, ಉಳಿದವು ಕತ್ತೆಗಳು. 10 ಲಕ್ಷ ಮಿಸ್ ಆಗ್ಬಿಡ್ತಲ್ಲ ಸರ್. ಅಯ್ಯೋ, ನೀವು ಫ್ಯಾಮಿಲಿ ಎಲ್ಲ ಕುಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಯೋಚನೆ ಮಾಡಿ ಸರ್. ಅದೇನು ಅಂದ್ರೆ ನಮ್ಮ ಮನೆಯಲ್ಲಿ ಪೊದ್ದು ವಿಟ್ಲ ಅನ್ನೋ 2 ರಾಹುಕೇತುಗಳಿದ್ದಾವೆ. ಅವು ಎಲ್ಲಕ್ಕೂ ಕಲ್ಲು ಹಾಕ್ತವೆ. ಹೀಗೆಲ್ಲ ಹೇಳಿದ್ರೆ ಟೋಪಿ ಹಾಕೊಂಡ್ರೆ ತಲೆಗೆ ಏನ್ ಅರ್ಥ ಆಗುತ್ತೆ? ಸ್ವಲ್ಪ ವಿವರಿಸಿ ಹೇಳಿ. ಸ್ವಲ್ಪ ತೆಗಿತೀರಾ? ಇದು ಸರ್ ನನ್ನ ಕತೆ. ನಿಮ್ ಪ್ರಾಬ್ಲಮ್ ಈಗ ನನಗೆ ಅರ್ಥ ಆಯ್ತು ಸರ್. ಕರೆಸಿ ಗ್ರಹಣ ನಾನು ಬಿಡಿಸ್ತೀನಿ. ಲೇ ಪದ್ದಪ್ಪ, 10 ಲಕ್ಷ ಕೊಡ್ತಾರಂತೆ, ಬೇಕೇನಪ್ಪ? ಬಿಡು, ಮಿಸ್ಟರ್, ಏನ್ರಿ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ಮಂಗಳಾರ್ತಿದ್ದಾಗಿ ಸರ್. ನೀವು ನಮ್ಮ ಭಾಗದ ದೇವರು ಸರ್, ದೇವರು. 10 ಲಕ್ಷ ರೂಪಾಯಿ ಯಾವಾಗ ಕೊಡ್ತೀರಾ? ಓ, 10 ಲಕ್ಷನಾ? ತಯ್ಯ ತಕ್ಕ ಕಾಲಿದ್ರೆ ಕುಡಿಬೋದು. ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿ ನೀವು ಗೆದ್ರೆ 10 ಲಕ್ಷ ನಾನು ನಿಮ್ಗೆ ಕೊಡ್ತೀನಿ. ಇವರಿಬ್ರು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರೆ ಇವ್ರಿಗೇನ್ ಲಾಭ ಅಂತೀನಿ. ನೋಡಿ, ಈ ಪ್ರೋಗ್ರಾಮ್ಗೆ ಅಂತ ಹೊಸ ಹುಡುಗಿರ್ನ ಕರ್ಕೊಂಡ್ಬರ್ತೀವಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಪದ್ದು ಲವ್ ಮಾಡಿದ್ರೆ ಅದೇ ಸ್ಟೇಟ್ ಮೇಲೆ ಮದುವೆ ಮಾಡ್ಕೊಡ್ತೀವಿ. ಅಲ್ಲ, ಪದ್ದುಗೊಂದು ಗತಿ ಆಯ್ತು, ನಮ್ಮ ವಿಟ್ಲುಗೂ ಒಂದು ಗತಿ ಕಾಣಿಸಿ. ಮಾಡ್ಬಿಡಿ. ವಿಠಲ ಏನಾದ್ರು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಫೇಮಸ್ ಆಗೋದ್ರೆ ಯಾರಾದ್ರೂ ಕರೆದು ಕೈ ಮುಗಿದು ಕೆಲಸ ಕೊಡ್ತಾರೆ. ನಾವು ತಯ್ಯ ತಕ್ಕ ಕಾಲಿದ್ರೆ ಕುಡಿಬಹುದು ಅನ್ನೋ ಕಾಂಪಿಟೇಷನ್ ಹೋಗೋದು ಗ್ಯಾರಂಟಿ. ಜಸ್ಟ್ ಮಿನಿಟ್. ಅಕಸ್ಮಾತ್ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರೆ ಅದರಿಂದ ನನಗೇನು ಲಾಭ? ನೋಡಿ ಮೇಡಮ್, ಈಗ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಗೆ ಏನಾದ್ರು ಡ್ಯಾನ್ಸ್ ಬರುತ್ತೆ ಅಂತ ಗೊತ್ತಾದ್ರೆ ರಾತ್ರಿ ಫೇಮಸ್ ಆಗಿ ಹೋಗ್ತೀರಾ. ಆಮೇಲೆ ನಡೆಯೋ ಚುನಾವಣೆಯಲ್ಲಿ ನಿಂತು ಗೆದ್ರೆ ನೀವೇ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ. ಡ್ಯಾನ್ಸ್ ಕಾಂಪಿಟೇಷನ್ ಭಾಗವಹಿಸೋದಕ್ಕೆ ರೆಡಿ. ಫೈನಲ್ ರೌಂಡ್ ನಾವು ಹೊರಗಡೆ ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ ನಡೆಯೋ ಎಲ್ಲ ಹಂತಗಳು ಈ ಮನೇಲಿ ನಡೀತವೆ. ಅದು ಅಲ್ಲದೆ ನಾವು ಒಬ್ರು ಮೆಂಟರ್ನ ಕಳಿಸ್ತೀವಿ. ಡ್ಯಾನ್ಸ್ ಗೊತ್ತಿರೋರ ಕೈಲಿ ನೀವು ಡ್ಯಾನ್ಸ್ನ ಹೇಳ್ಸ್ಕೋಬಹುದು. ಜಡ್ಜ್ ಮನೆಗೆ ಬಂದು ಪರ್ಫಾರ್ಮೆನ್ಸ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. 10 ಲಕ್ಷ ಕಳ್ಕೊಬೇಡಿ. ಮೊದಲನೇ ರೌಂಡೇ ರೊಮ್ಯಾನ್ಸ್ ರೌಂಡ್ ಇರುತ್ತೆ. ಗಳೆಲ್ಲ ರೊಮ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿ. ವೆಲ್ಕಮ್ ಕಾಂಪಿಟೇಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೋಡಕ್ಕೆ ಕಣ್ಣು ಸಾಲದು. ಈ ಬಾರ್ಬಿ ಡಾಲ್ ನೋಡಿದ್ರೆ ಒಂದೇ ಸಲ ಮಲ್ಗೆ ಇಲ್ಲ. ತುಳಸಿ ಪೂಜೆ ಮಾಡೇ ಬಂದ್ರೆ ನಾನು ಇನ್ನು ಮುಂದೆ ತುಳಸಿ ಪೂಜೆ ಮಾಡಲ್ಲ. ಇನ್ನು ಮುಂದೆ ನಿಮ್ಮಂಥವ್ರ ಕೈನಲ್ಲಿ ಮಾಡ್ಸೋಣ ಅಂತಿದ್ದೀನಿ. ಅದಕ್ಕೆ ಹಾಯ್, ನಮಸ್ಕಾರ. ಹೌ ಯು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಫೈನ್. ಐ ಆಮ್ ಜಾತಿ ಚಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಿಮ್ಮನ್ನು ನೋಡಿದ್ರೆ ಸಮಾಜ ಸೇವಕಿ ಥರ ಕಾಣಿಸಲ್ವಲ್ಲ? ನನ್ನ ಬಗ್ಗೆ ಹೇಳ್ರು. ನಮ್ಮ ಜಾತಿಯವರು ಒಟ್ಟಿಗೆ 10 ಸ್ಲಮ್ಗಳನ್ನ ಉದ್ಧಾರ ಮಾಡಿದ್ದಾರೆ. 50 ಮೋರಿಗಳನ್ನ ಇಳಿದು ಬ್ರಷ್ ಅಲ್ಲಿ ತಿಕ್ಕಿದ್ದಾರೆ. 120 ರಸ್ತೆಗಳನ್ನ 30 ಪರಕೆ ಬಳಸಿ ಗುಡಿಸಿ
ಮಾಡಿದ್ದಾರೆ. ಇನ್ನೂ ಸೌದಿಲ್ಲ ಹಾಗೇ ಇದೆ. 150 ರಥನು ಅದರಿಂದನೇ ಗುಡಿಸ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ನೀವೇ ಚೆನ್ನಾಗಿ ಸಮಾಜ ಸೇವೆ ಮಾಡ್ತೀರಾ ಅಂತ. ಪದ್ದು ಅಲಿಯಾಸ್ ಪದ್ಮನಾಭ ಅಂತ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗೆ ಮದುವೆ ಆಡೋಕೆ ಹೋಗ್ಲಿ ಮುಂಜಿ ಕೂಡ ಆಗಿಲ್ಲ. ಏನಿವಾಗ ಏನಿಲ್ಲ, ಒಳ್ಳೇದೇ ಆಯ್ತು. ನಿಮ್ಮಂಥವ್ರು ಜಾಸ್ತಿ ಜನ ಇದ್ರೆ ದೇಶ ಉದ್ಧಾರ ಆಗುತ್ತೆ. ವಿಠಲ್ಮೂರ್ತಿ ಎಮ್ಮೆ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ನೀವ್ ಎಮ್ಮೆ ಮಾಡಿದೀರಾ? ಯಾವ ಯೂನಿವರ್ಸಿಟಿ? ನೋಡಿ, ಎಲ್ಲರೂ ತಪ್ಪು ತಿಳ್ಕೊಳ್ಳೋ ಹಾಗೆ ನೀವು ತಪ್ಪು ತಿಳ್ಕೊಂಡಿದ್ರೆ ಎಮ್ಮೆ ಅಂದ್ರೆ ಆ ಎಮ್ಮೆ ಅಲ್ಲ, ಮನೆ ಅಳಿಯ ಅಂತ. ಮನೆ ಅಡಿ ಅನ್ನೋದಕ್ಕೆ ಎಮ್ಮೆ ಅಂತೀರಾ? ಜಸ್ಟ್ ಅಂದ್ರೆ ನನ್ನ ಗಂಡನ ಜೊತೆ ಡಾನ್ಸ್ ಮಾಡೋದು ನನಗೆ ಇಷ್ಟನೇ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಅವ್ರ ಸ್ಟೆಪ್ಸೇ ಡಿಫ್ರೆಂಟ್ ಆಗಿರುತ್ತೆ, ನನ್ನ ಸ್ಟೆಪ್ಸೇ ಡಿಫ್ರೆಂಟ್ ಆಗಿರುತ್ತೆ, ಮ್ಯಾಚ್ ಆಗಲ್ಲ. ಅದಕ್ಕೆ ನನ್ನ ಬದಲು ನೀವೇ ಅವ್ರ ಜೊತೆ ಡ್ಯಾನ್ಸ್ ಮಾಡಿ, ಅವ್ರು ಚೆನ್ನಾಗಿ ಹೇಳ್ದಾಡಿ ಸರಿಯಾಗಿ ಬುದ್ಧಿ ಕಲಿಸಿ. ಡೋಂಟ್ ವರಿ, ನಾನು ನಿಮಗೆ ಸಾಥ್ ಕೊಡ್ತೀನಿ. ಅನುಪಮ ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತೆ, ಹೋಗೋಣ ಅಂತ ಹೇಳು. ಪಾಪ ಒಪ್ಕೋತಾಳೆ. ಅನುಪಮ ಗಂಡುಗಲಿ ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಎರಡೂ ಕೈ ಎತ್ತಿದ್ರೆ ಫಿಶ್ ಕರಿನಾ? ನನ್ನ ಗೋಳಿನ ಕಥೆ ಒಂದು ಸ್ವಲ್ಪ ಕೇಳಿ. ಹೇಳಿ. ನನಗೆ ಮದುವೆಯಾಗಿ 5 ವರ್ಷ ಆಯಿತು. ಓ, ಎಷ್ಟು ಜನ ಮಕ್ಕಳು? ಮಕ್ಕಳು ಮದುವೆ ಆದಾಗಿಂದ ಇಲ್ಲಿವರೆಗೂ ನನ್ನ ಹೆಂಡತಿ ಕಡೆಯಿಂದ ನನಗೆ ಬೆಡ್ರೂಮ್ ಅಲ್ಲಿ ನನಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ತಾಳ್ತಾ ಇದೀಯಾ? ಕತೆ ಕೇಳಿದ್ರೆ ನಂಗೆ ಅಳ್ಬೇಕು ಅನ್ಸ್ತಾ ಇದೆ. ಹೊರಬೇಡಿ, ಬೆಡ್ಶೀಟ್ ತಗೊಳ್ಳಿ, ಕಣ್ಣೀರು ಹಾಕೊಳ್ಳಿ. ಹೊಳೋದನ್ನ ನಿಲ್ಲಿಸಿ ನನಗೆ ಸಹಾಯ ಮಾಡಬಾರ್ದಾ? ಡೋಂಟ್ ವರಿ, ನಾನು ಇದಕ್ಕೆ ಬೇರೆನೇ ಪ್ಲಾನ್ ಮಾಡ್ತೀನಿ. ಅನುಪಮ ಅನುಪಮ ಇಂದು ಅಂದು ಹಾಡಿದ್ ಸಾಕು, ಮ್ಯಾಟ್ರಿಗೆ ಬರ್ತೀರಾ? ನೀವು ತುಂಬ ಬ್ಯೂಟಿಫುಲ್. ಹೌದಾ? ಬ್ಯೂಟಿಫುಲ್. ಹೋಗ್ಲಿ ಸಾಕು, ಮ್ಯಾಟ್ರಿಗೆ ಬನ್ನಿ. ಅದು ಅನುಪಮ ಅವರೇ, ನನಗೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಇಷ್ಟ. ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿ. ಅದ್ಯಾಕೆ ನಿಮಗೆ ನನ್ನ ಜೊತೆನೇ ಡ್ಯಾನ್ಸ್ ಮಾಡಬೇಕು ಅಂತ? ಅಯ್ಯೋ, ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನು ನೋಡಿದಾಗಿಂದ ನನಗೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬಾ ಆಸೆ. ಅದಕ್ಕೆ ಸರಿ, ಕಮಾನ್, ಲೆಟ್ಸ್ ಡ್ಯಾನ್ಸ್. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಇರಲಿ ನಾನೇ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ವೆರಿ ಗುಡ್, ನಿಮ್ ಡ್ಯಾನ್ಸ್ ಎಕ್ಸಲೆಂಟ್ ಆಗಿತ್ತು. ಕೈಯತಕ್ಕ ಸ್ಟಾರ್ಸ್ ಅಂದ್ರೆ ನೀವೇ. ನಾನು ಸ್ಟಾರ್ ಆಗ್ಬಿಟ್ಟೆ, ನಾನು ಸ್ಟಾರ್ ಆಗ್ಬಿಟ್ಟೆ, ನಾನು ಸ್ಟಾರ್ ಆಗ್ಬಿಟ್ಟೆ. ಇಷ್ಟೊತ್ತು ನಾನು ಕಂಡಿದ್ದ ಕನಸ. ಇನ್ನು ಡ್ಯಾನ್ಸೇ ಶುರುವಾಗಿಲ್ಲ, ಆಗ್ಲೇ ಸ್ಟಾರ್ ಆಗೋ ಕನಸು ಕಾಣ್ತಿಯಲ್ಲೇ. ಈಗ ನಾನು ನಿಮ್ಮನ್ನೆಲ್ಲ ಜೋಡಿಗಳನ್ನಾಗಿ ಮಾಡ್ತೀನಿ. ಅನುಪಮ, ನೀವು ನನ್ನ ಹಬಿ ಜೊತೆ ಕೊಡೋದ್ರೆ ಹೇಗಿರುತ್ತೆ? ಜಾಜಿ ಕುಟುಂಬದವರೇ ಜೋಡಿಗಳಾಗಬೇಕು. ಆದ್ರೆ ಅದು ನನಗೆ ಇಷ್ಟ ಇಲ್ಲ. ಅದು ನೀನು ಕುಣಿಯೋದು ಬೇಡ, ಜೊತೆಗೆ ನಾನು ಕುಣಿಯೋದು ಬೇಡ, ಬೇರೆ ಬೇರೆ ಜೋಡಿಗಳನ್ನೇ ಮಾಡ್ತೀನಿ. ಸೀತಮ್ಮ ಮತ್ತೆ ಪದ್ದು ಒಂದು ಜೋಡಿ, ಜಾಜಿ ಮತ್ತೆ ವಿಠಲ ಒಂದು ಜೋಡಿ, ಪಾಂಡುರಂಗ ಮತ್ತೆ ಚಂಪ ಒಂದು ಜೋಡಿ. ಅನುಪಮ ಅವರೇ, ಜಸ್ಟ್ ಮಿನಿಟ್. ಅನುಪಮ, ನೀವು ಈ ರೀತಿ ಮಾಡಿದ್ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಹಬಿ ಮತ್ತೆ ಚಂಪಾ ಜೋಡಿ ಆಗ್ಬಾರ್ದು ಅಂತ ನಿಮ್ಮನ್ನು ಕರೆಸಿದ್ರೆ ನೀವು ಅದೇ ಮಾಡ್ತಾ ಇದೀರಲ್ಲ. ನೋಡಿ, ಕಾಂಟ್ರವರ್ಸಿ ಇರಬೇಕು. ಕಾಂಟ್ರವರ್ಸಿ ಇದ್ದಾಗ್ಲೇನೆ ಕಲರ್ಸ್ ಜಾಸ್ತಿ ಆಗೋದು, ಮಾರ್ಕ್ಸ್ ಜಾಸ್ತಿ ಆಗೋದು. ಜನಕ್ಕಿಂತ ಮಸಾಲನೇ ಬೇಕು. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಅವರಿಬ್ಬರೇನೆ ಗೆಲ್ಲೋದು. ಈಗ ನಾವಿಬ್ರು ಡಾನ್ಸ್ ಮಾಡ್ತೀವಿ. ನಮ್ಮ ಡಾನ್ಸ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು.
ಯಾಕೆ ಜಾಜಿ ಅವ್ರೆ ಏನಾಯ್ತು? ನನ್ನ ಹಬಿ ಕೆಲ್ಸದವ್ರ ಜೊತೆ ಡ್ಯಾನ್ಸ್ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಲ್ಲ MSc ಮೇಕ್ ಸೆವೆನ್ ಚಂಪಾಕಲಿ ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ ಹೆಸರಿತಿಕ ತಪ್ಪುತ್ತೇನೆ. ಸಮಯ ಬಂದ್ರೆ ನಿಮ್ಮೆ ಕುಪ್ಪಿದೆ. ಜಾಜಿ ಅವರೇ ನೀವು ಡಾನ್ಸ್ ಮಾಡಲ್ಲ ಅಂತೀರಾ, ಅವ್ರಿಗೂ ಡಾನ್ಸ್ ಮಾಡಕ್ ಬಿಡಲ್ಲ ಅಂದ್ರೆ ಹೇಗೆ? ಈಗ ನನಗೆ ಬುದ್ಧಿ ಬಂತು. ನನ್ನ ಹಬಿ ಜೊತೆ ನಾನೇ ಡ್ಯಾನ್ಸ್ ಮಾಡ್ತೀನಿ. ಅಬ್ಬಾ ಮೆಂಟರ್ ಆಗಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಜಡ್ಜ್ಗಳ ಹತ್ರ ಇದ್ರ ನೀವು ನೀನು ಹಿಡ್ಕೋಬೇಡ, ಎಲ್ಲ ಮೆಂಟಲ್ಗಳು ನನ್ನ ಕೈ ಹಿಡ್ಕೋ. ನಿಮ್ ಕೈ ಇಟ್ಕೋಬೇಕು? ಯಾಕೆಂದ್ರೆ ನಾನು ನೀನು ಜೋಡಿ. ಜೋಡಿ ಅಲ್ಲ ಜಡ್ಜಸ್. ನಾವಿಬ್ರು ಜಡ್ಜ್ ಮಾಡಕ್ ಬಂದಿದ್ದೀವಿ. ಜಡ್ಜ್ ಮಾಡಕ್ಕೆ ನಾವು ರೆಡಿ, ಡ್ಯಾನ್ಸ್ ಮಾಡಕ್ಕೆ ನಿಮ್ಮ ಡ್ಯಾನ್ಸ್ ಎಲ್ಲ ನೋಡಿದ್ವಿ. ಇದು ರೊಮ್ಯಾಂಟಿಕ್ ರೌಂಡ್. ಜಾಜಿ ಮತ್ತೆ ಪಾಂಡುರಂಗ ನಿಮ್ಮ ಜೋಡಿಯಲ್ಲಿ ನಾನು ರೊಮ್ಯಾನ್ಸೇ ನೋಡ್ಲಿಲ್ವಲ್ಲ. ಏನ್ ಮಾಡೋದು ಸರ್, ನನ್ನ ಹೆಂಡತಿ ರೊಮ್ಯಾಂಟಿಕ್ ಅಲ್ಲ. ಹೇಳ್ತೀನಿ ಆದಾಗ ರೊಮ್ಯಾನ್ಸ್ ಮಾಡಕ್ಕೆ. ಈಗ ನೋಡಿ ನಾನು ತಾಯಿ ಎಷ್ಟು ರೊಮ್ಯಾನ್ಸ್ ಮಾಡ್ತೀವಿ ಅಂತ. ಓಕೆ ಓಕೆ ನೋಡಿದ್ರ, ಹೀಗೆ ರೊಮ್ಯಾಂಟಿಕ್ ಆಗಿ ಮಾಡಬೇಕು. ಹೀಗೆ ಇವತ್ತು ಮೊದಲನೇ ದಿವಸ ನೀವು ಚೆನ್ನಾಗಿ ಪ್ರಯತ್ನ ಮಾಡಿದಿರಾ. ಡೋಂಟ್ ವರಿ, ನೀವೆಲ್ಲ ಪ್ರಮೋಟ್ ಆಗಿದ್ರ ನಾವು ಬರ್ತೀವಿ.
ನಾಳೆ ರೌಂಡ್ ಏನಪ್ಪ ಅಂದ್ರೆ ಓಕೆ ನಾಳೆ ರೌಂಡು ಹಾರರ್ ರೌಂಡ್. ನೀವು ದೆವ್ವ, ಭೂತ, ಪಿಶಾಚಿ, ಮೈಲಿ, ಶಾಕಿನಿ ಏನು ಪಾತ್ರ ಬೇಕಾದ್ರೂ ಮಾಡಿ ನಾವಿಬ್ರು ನಿಮ್ಮನ್ನು ನೋಡಿ ಹೆದರ್ಕೋಬೇಕು. ಯಾವ